ಸ್ನೇಹಿತರೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗ್ದುಮ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ SSLCಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 5 ಜೀವಕ್ರಿಯೆಗಳು ಈ ಘಟಕವನ್ನು ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋವನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಕಾಣುತ್ತೆ, ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ ಜೀವಕ್ರಿಯೆಗಳು ಘಟಕವನ್ನು ತಿಳಿಯೋಣ. ಜೀವಕ್ರಿಯೆಗಳು ಜೀವಿಯು ಜೀವಂತವಾಗಿರಲು ಹಾಗೂ ದೇಹವನ್ನು ಸುಸ್ಥಿರತೆಯಲ್ಲಿ ಇಡಲು ನಿರ್ವಹಿಸುವ ಕ್ರಿಯೆಗಳಿಗೆ ಜೀವಕ್ರಿಯೆಗಳಂತ ಕರೆಯಲಾಗ್ತದೆ. ಆ ಜೀವಕ್ರಿಯೆಗಳು ಯಾವಂದ್ರೆ ಉಸಿರಾಟ, ಪೋಷಣೆ, ಜೀರ್ಣಕ್ರಿಯೆ, ಸಾಗಾಣಿಕೆ, ರಕ್ತ ಪ್ರಚಲನೆ, ವಿಸರ್ಜನೆ ಹೀಗೆ ಮುಂತಾದವುಗಳನ್ನು ಜೀವಕ್ರಿಯೆಗಳಂತ ಕರೆಯಲಾಗ್ತದೆ. ಈಗ ಒಂದೊಂದರ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ ಜೀವಕ್ರಿಯೆಗಳಲ್ಲಿ ಬರ್ತಕ್ಕಂಥದ್ದು ಪೋಷಣೆ ಅಂತ ಅದಕ್ಕೆ ಕರೆಯಲಾಗ್ತದೆ. ನೋಡಿರಿ, ಪ್ರತಿಯೊಂದು ಜೀವಿ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಶಕ್ತಿ ಅವಶ್ಯಕತೆ ಇರ್ತದೆ. ಆ ಶಕ್ತಿಯನ್ನು ಪ್ರತಿಯೊಂದು ಜೀವಿ ಅದರ ದೇಹದೊಳಗೆ ಹೊರಗಿನಿಂದ ಪಡೆದುಕೊಳ್ಬೇಕಾಗ್ತದೆ. ಆದ್ದರಿಂದ ಶಕ್ತಿಯ ಆಕಾರವು ಜೀವಿಯ ದೇಹದ ಹೊರಗಿನಿಂದ ಒಳಗೆ ವರ್ಗಾವಣೆಯಾಗಲು ಇರುವ ಪ್ರಕ್ರಿಯೆಯನ್ನು ಪೋಷಣೆ ಅಂತ ಕರೆಯಲಾಗ್ತದೆ. ಇದು ಒಂದನೇದು. ಇನ್ನು ಎರಡನೇದು ಉಸಿರಾಟ ಅಂದಾಗ ಪೋಷಣೆಯಿಂದ ಪಡೆದಂಥ ಪದಾರ್ಥಗಳು ದೇಹದಲ್ಲಿ ವಿಭಜಿಸಿ ಶಕ್ತಿ ಬಿಡುಗಡೆ ಆಗಬೇಕಾದ್ರೆ ಆಕ್ಸಿಜನ್ನ ಅವಶ್ಯಕತೆ ಇರ್ತದೆ. ದೇಹದ ಹೊರಭಾಗದಿಂದ ಆಕ್ಸಿಜನನ್ನು ಪಡೆದುಕೊಂಡು ಆಹಾರ ಪದಾರ್ಥಗಳನ್ನು ವಿಭಜಿಸುವ ಪ್ರಕ್ರಿಯೆಯನ್ನು ಉಸಿರಾಟ ಅಂತ ಕರೆಯಲಾಗ್ತದೆ. ಇನ್ನು ನೆಕ್ಸ್ಟ್ ಬರೋದು ಸಾಗಾಣಿಕೆ ವ್ಯವಸ್ಥೆ ಅಂತ ಬರ್ತದೆ. ಈ ಏಕಕೋಶೀಯ ಜೀವಿಗಳ ಪ್ರಕರಣದಲ್ಲಿ ಜೀವಿಯ ಸಂಪೂರ್ಣ ಹೊರ ಮೇಲ್ಮೈ ಪರಿಸರದಲ್ಲಿ ಸಂಪರ್ಕದಲ್ಲಿರೋದರಿಂದ ಆಹಾರ ಸೇವನೆ, ಅನಿಲಗಳ ವಿನಿಮಯ ಅಥವಾ ತ್ಯಾಜ್ಯಗಳ ವಿಸರ್ಜನೆಗೆ ನಿರ್ದಿಷ್ಟ ಅಂಗಗಳ ಅವಶ್ಯಕತೆ ಇರುವುದಿಲ್ಲ. ಆದರೆ ಬಹುಕೋಶೀಯ ಜೀವಿಗಳಲ್ಲಿ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರಲು ಸಾಧ್ಯವಿಲ್ಲ. ಆದ್ದರಿಂದ ವಿಸರ್ಜನೆಯಿಂದ ಎಲ್ಲ ಕ್ರಿಯೆ ನಿರ್ವಹಿಸಲು ಸಾಧ್ಯ ಆಗಲ್ಲ. ಆಹಾರ ಮತ್ತು ಆಕ್ಸಿಜನ್ನ ದೇಹದ ಎಲ್ಲ ಭಾಗಗಳು ತಲುಪುವ ವ್ಯವಸ್ಥೆಯನ್ನು ಸಾಗಾಣಿಕಾ ವ್ಯವಸ್ಥೆ ಅಂತ ಕರೆಯಲಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥ ಜೀವಕ್ರಿಯೆಗಳಲ್ಲಿ ವಿಸರ್ಜನೆ. ಶಕ್ತಿಯ ಉತ್ಪಾದನೆಯ ಸಮಯದಲ್ಲಿ ಬಿಡುಗಡೆಯಾಗುವ ಉಪ ಉತ್ಪನ್ನಗಳು ದೇಹಕ್ಕೆ ಹಾನಿಕಾರಕವಾಗಿರುವುದರಿಂದ ಅವುಗಳನ್ನು ದೇಹದಿಂದ ಹೊರಹಾಕುವುದು ಅವಶ್ಯಕ. ಈ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ಕ್ರಿಯೆಗೆ ವಿಸರ್ಜನೆ ಅಂತ ಕರೆಯಲಾಗ್ತದೆ. ಈಗ ಇವುಗಳ ಬಗ್ಗೆ ಡಿಟೇಲ್ ಆಗಿ ಚರ್ಚೆ ಮಾಡೋಣ. ಫಸ್ಟ್ ಬರೋದು ಪೋಷಣೆ. ಜೀವಿಗಳ ಪೋಷಣಾ ವಿಧಾನಗಳು ವಿಭಿನ್ನವಾಗಿವೆ. ಪೋಷಣಾ ವಿಧಾನದ ಆಧಾರದಲ್ಲಿ ಜೀವಿಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಲಾಗ್ತದೆ. ಅದರಲ್ಲಿ ಮೊದಲನೇದು ಸ್ವಪೋಷಕಗಳು. ಇವು ನಿರವಯವ ವಸ್ತುಗಳಾದಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿ ಸರಳವಾದ ಆಹಾರ ವಸ್ತುಗಳನ್ನು ತಾವೇ ಸಿದ್ಧಪಡಿಸಿಕೊಳ್ತಾವು. ಉದಾಹರಣೆಗೆ ಹಸಿರು ಸಸ್ಯಗಳು ಕೆಲವು ಬ್ಯಾಕ್ಟೀರಿಯಾಗಳನ್ನು ಕೊಡ್ಬೋದು. ಇನ್ನು ಪರಪೋಷಕ ಅಂದಾಗ ಇವು ಸಂಕೀರ್ಣವಾದ ಆಹಾರ ವಸ್ತುಗಳನ್ನು ಬೇರೆ ಜೀವಿಗಳಿಂದ ಪಡೆದುಕೊಳ್ತಾವು. ಉದಾಹರಣೆಗೆ ಪ್ರಾಣಿಗಳು. ಇನ್ನು ಕೊಳೆತಿನಿಗಳು. ಇವು ಆಹಾರ ವಸ್ತುಗಳನ್ನು ದೇಹದ ಹೊರಗೆ ವಿಭಜಿಸಿ ನಂತರ ಅದನ್ನು ಹೀರಿಕೊಳ್ತಾವು. ಉದಾಹರಣೆಗೆ ಬ್ರೆಡ್ ಮೋಲ್ಡ್, ಈಸ್ಟ್, ನಾಯಿಕೊಡಿಗಳಂತಹ ಶಿಲೀಂಧ್ರ. ಇನ್ನು ಪರಾವಲಂಬಿಗಳಂದಾಗ ಇವು ಸಸ್ಯಗಳು ಮತ್ತು ಪ್ರಾಣಿಗಳ ದೇಹದಿಂದ ಅವುಗಳನ್ನು ಕೊಲ್ಲದೆ ನೇರವಾಗಿ ಪೋಷಣೆಯನ್ನು ಪಡೆದುಕೊಳ್ತಾವು. ಉದಾಹರಣೆಗೆ ಕಸ್ಕ್ಯೂಟ್, ಉಣ್ಣೆ, ಹೇನು, ಜಿಗಣೆ, ಲಾಡಿಹುಳ. ಇನ್ನು ಸಸ್ಯಗಳಲ್ಲಿ ಪೋಷಣೆ. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ತೆಗೆದುಕೊಂಡು ಸೌರ ಬೆಳಕು, ಕ್ಲೋರೋಫಿಲ್ನ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗ್ತದೆ. ಈ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರೆಯಲಾಗ್ತದೆ. 6CO2 + 12H2O goes to C6H12O 6 + 6O2 + 6H2 ಆಗ್ತದೆ. ಇದು ಸೂರ್ಯನ ಬೆಳಕಿನಲ್ಲಿ ಕ್ಲೋರೋಫಿಲ್ನ ಉಪಸ್ಥಿತಿಯಲ್ಲಿ ನಡೀತದೆ. ಅದರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಪ್ರಮುಖವಾಗಿ 3 ಹಂತಗಳಲ್ಲಿ ನಡೀತದೆ. ಒಂದನೇ ಹಂತ ಏನಂದರೆ ಸಸ್ಯದ ಎಲೆಗಳ ಭಾಗದಲ್ಲಿರ್ತಕ್ಕಂಥ ಕ್ಲೋರೋಫಿಲ್ ಏನಿರ್ತದಲ್ಲ, ಆ ಕ್ಲೋರೋಫಿಲ್ ಭಾಗದಲ್ಲಿ ಬೆಳಕಿನ ಶಕ್ತಿಯ ಹೀರುವಿಕೆ ಉಂಟಾಗ್ತದೆ. ಎರಡನೇ ಹಂತ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡ್ತದೆ. ಮೂರನೇ ಹಂತ ಕಾರ್ಬನ್ ಡೈಆಕ್ಸೈಡ್ ಇದ್ದುದು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡ್ತದೆ.
ಇನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪ್ರಮುಖ ಅಂಶಗಳು, ಮೊದಲನೇದು ಸೂರ್ಯನ ಬೆಳಕಿನ ತೀವ್ರತೆ, ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ, ಎಲೆಗಳಲ್ಲಿನ ಪತ್ರಹರಿತಿನ ಪ್ರಮಾಣ. ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ರಂಧ್ರಗಳನ್ನು ಪತ್ರರಂಧ್ರಗಳಂತ ಕರೆಯಲಾಗ್ತದೆ. ಇದರ ಕಾರ್ಯ ಅನಿಲಗಳ ವಿನಿಮಯ ಮತ್ತು ಬಾಷ್ಪ ವಿಸರ್ಜನೆಯನ್ನು ನಿಯಂತ್ರಿಸ್ತದೆ. ಇಲ್ಲಿ ತೆರೆದ ಪತ್ರರಂಧ್ರ, ಮುಚ್ಚಿದ ಪತ್ರರಂಧ್ರದ ಚಿತ್ರಗಳನ್ನು ನೋಡ್ಬೋದು. ತೆರೆದ ಪತ್ರರಂಧ್ರದಲ್ಲಿ ಕ್ಲೋರೋಪ್ಲಾಸ್ಟ್ ಇರ್ತದೆ. ಕ್ಲೋರೋಪ್ಲಾಸ್ಟದಲ್ಲಿ ಎರಡು ಬದಿಗೆ ಕಾವಲು ಜೀವಕೋಶಗಳನ್ನು ಹೊಂದಿರ್ತದೆ. ಪತ್ರರಂಧ್ರ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗೆ ಕಾವಲು ಜೀವಕೋಶಗಳು ಕೆಲಸವನ್ನು ಮಾಡ್ತಾವೆ. ಕಾವಲು ಜೀವಕೋಶದೊಳಗೆ ನೀರನ್ನು ಪ್ರವೇಶಿಸಿದಾಗ ಅವು ಉಬ್ಬಿಕೊಳ್ತಾವೆ ಮತ್ತು ಪತ್ರರಂಧ್ರ ತೆರೆಯಲು ಕಾರಣ ಆಗ್ತದೆ. ಅದೇ ರೀತಿ ಕಾವಲು ಜೀವಕೋಶ ಮುದುರಿಕೊಂಡಾಗ ಪತ್ರರಂಧ್ರ ಮುಚ್ಚಿಕೊಳ್ತದೆ. ಪತ್ರರಂಧ್ರಗಳು ಮುಚ್ಚಿಕೊಳ್ಳುವ ಸಂದರ್ಭಗಳಂದಾಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ನ ಅಗತ್ಯವಿಲ್ಲದಿರುವಾಗ, ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದಾಗ. ಇನ್ನು ನೆಕ್ಸ್ಟು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ನ ಅವಶ್ಯಕತೆ ಇದೆ ಎನ್ನುವ ಒಂದು ಚಟುವಟಿಕೆಯನ್ನು ನೋಡೋಣ. ಒಂದೇ ಗಾತ್ರವಿರುವ 2 ಕುಂಡದ ಸಸ್ಯಗಳನ್ನು ತೆಗೆದುಕೊಂಡು ಅವುಗಳನ್ನು 3 ದಿನಗಳವರೆಗೆ ಕತ್ತಲೆ ಕೋಣೆಯಲ್ಲಿ ಇಡಬೇಕು. ಪ್ರತಿ ಸಸ್ಯದ ಕುಂಡವನ್ನು ಗಾಜಿನ ತಟ್ಟೆಯ ಮೇಲೆ ಇಡಬೇಕು. ಒಂದು ಸಸ್ಯದ ಬದಿಯಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹೊಂದಿರುವ ವಾಚ್ ಗ್ಲಾಸ್ ಇಡಬೇಕಾಗ್ತದೆ. ಜಾಡಿಯೊಳಗಿನ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳಲು ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಬಳಕೆ ಮಾಡ್ತಾರೆ. ನಂತರ ಗಂಟಾಪಾತ್ರೆಗಳಿಂದ ಮುಚ್ಚಿ ಗಾಳಿ ಪ್ರವೇಶಿಸದಂತೆ ತಳವನ್ನು ವ್ಯಾಸಲಿನಿಂದ ಸೀಲ್ ಮಾಡಬೇಕು. 2 ಗಂಟೆಗಳವರೆಗೆ ಸೂರ್ಯನ ಬೆಳಕಿನಲ್ಲಿಟ್ಟು ನಂತರ ಪ್ರತಿ ಗಿಡದಿಂದ ಒಂದೊಂದು ಎಲೆಯನ್ನು ತೆಗೆದುಕೊಂಡು ಪಿಷ್ಟ ಇರುವಿಕೆಯನ್ನು ಪರೀಕ್ಷಿಸಬೇಕಾಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಇರುವ ಜಾಡಿಯಲ್ಲಿನ ಸಸ್ಯವು ಹೆಚ್ಚು ಪಿಷ್ಟವನ್ನು ಹೊಂದಿದ್ದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆದಿದೆ ಎಂದು ತಿಳಿದು ಬರ್ತದೆ. ನೆಕ್ಸ್ಟು ಅಮೀಬಾದಲ್ಲಿ ಪೋಷಣೆ. ಅಮೀಬಾವು ತಾತ್ಕಾಲಿಕ ಬೆಳ್ಳಿನಂತಹ ಜೀವಕೋಶದ ಮೇಲ್ಮೈ ಹೊರಚಾಚಿಕೆಯನ್ನು ಬಳಸಿ ಆಹಾರವನ್ನು ಒಳ ತೆಗೆದುಕೊಳ್ಳುತ್ತದೆ. ಈ ರಚನೆಗಳು ಆಹಾರ ಕಣಗಳನ್ನು ಆವರಿಸಿ ಬೆಸೆದು ಆಹಾರ ರಸದಾನಿಯನ್ನು ಉಂಟು ಮಾಡುತ್ತದೆ. ಆಹಾರ ರಸದಾನಿಯೊಳಗೆ ಸಂಕೀರ್ಣ ಆಹಾರ ಪದಾರ್ಥಗಳು ವಿಭಜನೆಗೊಂಡು ಸರಳ ಆಹಾರ ಪದಾರ್ಥಗಳಾಗ್ತವೆ. ನಂತರ ಅವು ಕೋಶ ದ್ರವ್ಯಕ್ಕೆ ವಿಸರ್ಜನೆಗೊಳ್ತವೆ. ಜೀರ್ಣವಾಗದೆ ಉಳಿದ ಪದಾರ್ಥಗಳು ಜೀವಕೋಶದ ಮೇಲ್ಮೈ ಮೇಲೆ ಚಲಿಸಿ ಹೊರಹಾಕಲ್ಪಡ್ತಕ್ಕಂಥದ್ದು. ಇಲ್ಲಿ ಆ ಹಂತಗಳನ್ನು ಇಲ್ಲಿ ಕೊಡಲಾಗಿದೆ. ಇನ್ನು ಪ್ಯಾರಾಮೀಸಿಯಂ ಅಂದಾಗ, ಪ್ಯಾರಾಮೀಸಿಯಂನಲ್ಲಿ ಜೀವಕೋಶ ನಿಷ್ಠ ಆಕಾರವನ್ನು ಹೊಂದಿದ್ದು ಮತ್ತು ಆಹಾರವನ್ನು ಒಂದು ಗೊತ್ತಾದ ಸ್ಥಳದ ಮೂಲಕ ಒಳಗೆ ತೆಗೆದುಕೊಳ್ಳುತ್ತದೆ. ಜೀವಕೋಶ ಸಂಪೂರ್ಣ ಮೇಲ್ಮೈಯನ್ನು ಆವರಿಸಿರುವ ಕೋಶಾಂಗಗಳ ಚಲನೆಯ ಮೂಲಕ ಆಹಾರವನ್ನು ಈ ಸ್ಥಳಕ್ಕೆ ಚಲಿಸುವಂತೆ ಮಾಡ್ತದೆ. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಾನವನಲ್ಲಿ ಪೋಷಣೆ. ಸಂಕೀರ್ಣವಾದ ಆಹಾರವು ಸಣ್ಣ ಕಣಗಳಾಗಿ ವಿಭಜಿಸಿ ದೇಹಗತವಾಗುವ ಕ್ರಿಯೆಯನ್ನು ಜೀರ್ಣಕ್ರಿಯೆ ಅಥವಾ ಪಚನಕ್ರಿಯೆ ಅಂತ ಕರೆಯಲಾಗ್ತದೆ. ಆಹಾರವು ಜೀರ್ಣಾಂಗವ್ಯೂಹದ ಪ್ರತಿ ಭಾಗದಲ್ಲಿ ವಿಶಿಷ್ಟವಾಗಿ ಸಂಸ್ಕರಿಸಲ್ಪಡುತ್ತದೆ. ಬಾಯಲ್ಲಿನ ಹಲ್ಲುಗಳು ಆಹಾರವನ್ನು ನುರಿಸಲು ಸಹಾಯಕವಾಗಿವೆ. ಲಾಲಾರಸದ ಗ್ರಂಥಿಗಳ ಪಾತ್ರ. ಈ ಗ್ರಂಥಿಗಳು ಸ್ರವಿಸುವ ರಸವು ಅಮೈಲೇಜ್ ಕಿಣ್ವವನ್ನು ಹೊಂದಿದ್ದು ಪಿಷ್ಟವನ್ನು ಸಕ್ಕರೆಯಾಗಿ ವಿಭಜನೆ ಮಾಡ್ತದೆ. ಆಹಾರ ನಯಗೊಳಿಸಲು ಈ ರಸ ಸಹಾಯಕವಾಗಿದೆ. ಅನ್ನನಾಳದಲ್ಲಿ ಆಹಾರವನ್ನು ಮುಂದಕ್ಕೆ ತಳ್ಳಲು ಸ್ನಾಯುಗಳು ಲಯಬದ್ಧವಾಗಿ ಸಂಕೋಚಿಸ್ತವೆ. ಇದನ್ನು ಪರಿಕ್ರಮಣ ಸಂಕುಚನ ಚಲನೆ ಅಂತ ಕರೀತವೆ. ಆಹಾರವು ಅನ್ನನಾಳದ ಮೂಲಕ ಜಠರಿಗೆ ಒಯ್ಯಲ್ಪಡುತ್ತದೆ. ಜಠರು ಒಂದು ದೊಡ್ಡ ಅಂಗವಾಗಿದ್ದು ಆಹಾರ ಪ್ರವೇಶಿಸಿದಾಗ ಹಿಗ್ಗುತ್ತದೆ. ಜಠರ ಗ್ರಂಥಿಗಳು ಸ್ರವಿಸುವ ರಸವು ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್, ಲೊಳ್ಳೆಯನ್ನು ಒಳಗೊಂಡಿರ್ತದೆ. ಇನ್ನು ಪಚನ ಕ್ರಿಯೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರ. ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕಿಣ್ವ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡ್ತದೆ.
ಆಹಾರದಲ್ಲಿರುವ ಹಾನಿಕಾರಕ ಸೂಕ್ಷ್ಮಜೀವಿಗಳನ್ನು ನಾಶ ಮಾಡ್ತದೆ. ಪೆಪ್ಸಿನ್ ಕಿಣ್ವ ಪ್ರೋಟೀನನ್ನು ಜೀರ್ಣಕ್ರಿಯೆ ಮಾಡ್ತದೆ. ಲೊಳ್ಳೆಯು ಜಠರದ ಒಳಗೋಡಿಯನ್ನು ಆಮ್ಲದ ಪರಿಣಾಮದಿಂದ ರಕ್ಷಿಸ್ತದೆ. ಇನ್ನು ಸಣ್ಣ ಕರುಳು. ಸಣ್ಣ ಕರುಳಿನ ಉದ್ದವು ವಿವಿಧ ಪ್ರಾಣಿಗಳಲ್ಲಿ ಅವು ಸೇವಿಸುವ ಆಹಾರದ ಆಧಾರದ ಮೇಲೆ ವಿಭಿನ್ನವಾಗಿದೆ. ಹುಲ್ಲನ್ನು ತಿನ್ನುವ ಸಸ್ಯಾಹಾರಿಗಳಿಗೆ ಸೆಲ್ಯುಲೋಸನ್ನು ಜೀರ್ಣಿಸುವ ಸಲುವಾಗಿ ಉದ್ದನೆಯ ಸಣ್ಣ ಕರುಳಿನ ಅಗತ್ಯವಿದೆ. ಮಾಂಸವು ಜೀರ್ಣಿಸಲು ಸುಲಭವಾಗಿದೆ, ಆದ್ದರಿಂದ ಮಾಂಸಾಹಾರಿಗಳು ಗಿಡ್ಡ ಸಣ್ಣ ಕರುಳನ್ನು ಹೊಂದಿರ್ತವೆ. ಇದು ಮೆದುಜೀರಕ ಗ್ರಂಥಿ ಮತ್ತು ಯಕೃತ್ತುಗಳ ಸ್ರವಿಕೆಯನ್ನು ಪಡೆದುಕೊಳ್ಳುತ್ತದೆ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನವಾಗತಕ್ಕಂಥ ಸ್ಥಳ ಇದಾಗಿದೆ. ಯಕೃತ್ತಿನಿಂದ ಸ್ರವಿಕೆಯಾಗತಕ್ಕಂಥ ಪಿತ್ತರಸ ಜಠರದಿಂದ ಬರುವ ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ. ಮೆದುಜೀರಕ ರಸದಲ್ಲಿರುವ ಕಿಣ್ವಗಳ ಪ್ರತಿವರ್ತನೆಗೆ ಕ್ಷಾರೀಯಗೊಳಿಸುವುದು ಅವಶ್ಯಕವಾಗಿರುತ್ತದೆ. ಇನ್ನು ಪಿತ್ತರಸದಲ್ಲಿನ ಲವಣಗಳು ಕೊಬ್ಬಿನ ದೊಡ್ಡ ಕಣಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ಬೆಳೆಸಲ್ಪಡುತ್ತದೆ. ಮೆದುಜೀರಕ ರಸ ಪ್ರೋಟೀನನ್ನು ಜೀರ್ಣಿಸುವ ಟ್ರಿಪ್ಸಿನ್ ಮತ್ತು ವಿಭಿನ್ನ ಸಾಂದ್ರತೆ ಹೊಂದಿರುವ ಕೊಬ್ಬುಗಳ ಮಿಶ್ರಣವನ್ನು ಎಮಲ್ಸೀಕರಣಗೊಳಿಸುವ ಲೈಪೇಜ್ ಎಂಬ ಕಿಣ್ವಗಳನ್ನು ಹೊಂದಿರುತ್ತದೆ. ಸಣ್ಣ ಕರುಳಿನ ಭಿತ್ತಿಯಲ್ಲಿರುವ ಗ್ರಂಥಿಗಳು ಕರುಳಿನ ರಸವನ್ನು ಸೋರಿಕೆ ಮಾಡ್ತವೆ. ಇದರಲ್ಲಿರುವ ಕಿಣ್ವಗಳು ಅಂತಿಮವಾಗಿ ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ಗಳಾಗಿ ಪರಿವರ್ತನೆ ಮಾಡ್ತದೆ. ಇನ್ನು ಸಣ್ಣ ಕರುಳಿನ ರಚನೆ. ಸಣ್ಣ ಕರುಳಿನ ಒಳಗೋಡೆಗಳು ಅಸಂಖ್ಯಾತ ಬೆಳ್ಳಿನಂತಹ ರಚನೆಗಳನ್ನು ಹೊಂದಿದ್ದು ಅವುಗಳನ್ನು ವಿಲಯಿಗಳು ಎಂದು ಕರೆಯಲಾಗ್ತದೆ. ಇವು ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಗೆ ಮಾಡ್ತವೆ. ವಿಲಯಿಗಳು ರಕ್ತನಾಳಗಳಿಂದ ಸಮೃದ್ಧವಾಗಿದ್ದು ಹೀರಿಕೊಂಡ ಆಹಾರವನ್ನು ರಕ್ತದ ಮೂಲಕ ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ಪೂರೈಸಲ್ಪಡ್ತವೆ. ದೊಡ್ಡ ಕರುಳು ಆಹಾರದಲ್ಲಿನ ನೀರನ್ನು ಹೀರಿಕೊಳ್ಳುತ್ತದೆ ಮತ್ತು ಪಚನವಾಗದೆ ಉಳಿದ ಆಹಾರವನ್ನು ಗುದದ್ವಾರದ ಮೂಲಕ ಹೊರಹಾಕ್ತದೆ. ಇನ್ನು ಪರೀಕ್ಷೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಮಾನವನ ಜೀರ್ಣಾಂಗ ವ್ಯೂಹ. ಇನ್ನು ಉಸಿರಾಟ ಕ್ರಿಯೆ ಬಗ್ಗೆ ನೋಡೋಣ. ನೆಕ್ಸ್ಟ್ ಬರ್ತಕ್ಕಂಥ ಜೀವಕ್ರಿಯೆಗಳಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ಪೋಷಣೆಯಿಂದ ಒಳ ತೆಗೆದುಕೊಂಡ ಆಹಾರ ಪದಾರ್ಥಗಳು ವಿವಿಧ ಜೀವಕ್ರಿಯೆಗಳಿಗೆ ಶಕ್ತಿ ಒದಗಿಸಲು ಜೀವಕೋಶದಲ್ಲಿ ಬಳಕೆಯಾಗ್ತವೆ. ಹಲವು ಜೀವಿಗಳು ಇದನ್ನು ವಿಭಿನ್ನ ವಿಧಾನದ ಮೂಲಕ ಪಡೆದುಕೊಳ್ತಾವೆ. ಅಂದರೆ ಉಸಿರಾಟ ಕ್ರಿಯೆಯನ್ನು ಎರಡು ರೀತಿ ವಿಂಗಡಣೆ ಮಾಡ್ತವೆ. ಒಂದು ವಾಯುವಿಕ ಉಸಿರಾಟ, ಇನ್ನೊಂದು ಅವಾಯುವಿಕ ಉಸಿರಾಟ. ಅಂದರೆ ಆಕ್ಸಿಜನ್ ತೆಗೆದುಕೊಂಡು ನಡೆಸ್ತಕ್ಕಂಥ ಉಸಿರಾಟ, ಆಕ್ಸಿಜನ್ ಇಲ್ಲದೆ ನಡೆಸ್ತಕ್ಕಂಥ ಉಸಿರಾಟ. ಅದಕ್ಕೆ ಎರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಆಕ್ಸಿಜನ್ ಸಹಿತ ಉಸಿರಾಟ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಜರುಗುತ್ತದೆ. ಆಕ್ಸಿಜನ್ ರಹಿತ ಉಸಿರಾಟ ಆಕ್ಸಿಜನ್ನ ಅನುಪಮ ಸ್ಥಿತಿಯಲ್ಲಿ ಜರುಗುತ್ತದೆ. ಆಕ್ಸಿಜನ್ ರಹಿತ ಉಸಿರಾಟ ಮೈಟೋಕಾಂಡ್ರಿಯಲ್ ಜರಿಗಿರ ರಹಿತ ಉಸಿರಾಟ ಈಸ್ಟ್ ಕೋಶಗಳು ಜರುಗುತ್ತದೆ. ಆಕ್ಸಿಜನ್ ಸಹಿತ ಉಸಿರಾಟಕ್ಕೆ ಹೆಚ್ಚು ಶಕ್ತಿ ಬಿಡುಗಡೆ ಆಗ್ತದೆ. ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ಕಡಿಮೆ ಶಕ್ತಿ ಬಿಡುಗಡೆ ಆಗ್ತದೆ. ಇನ್ನು ಆಕ್ಸಿಜನ್ ಸಹಿತ ಉಸಿರಾಟದಲ್ಲಿ ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ನೀರಾದರೆ, ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ ಆಗ್ತದೆ. ಆ ಚಿತ್ರವನ್ನು ಗ್ಲೂಕೋಸ್ ವಿಭಜನೆ ಯಾವ ರೀತಿ ಆಗ್ತದೆ ಅನ್ನೋದು ಇಲ್ಲಿ ನಾವು ನೋಡ್ಬೋದು. ಆರು ಕಾರ್ಬನ್ ಅಣುವನ್ನು ಹೊಂದಿರತಕ್ಕಂಥ ಗ್ಲೂಕೋಸ್ ಇದು ಕೋಶದಲ್ಲಿ ವಿಭಜನೆಯಾಗಿ 3 ಕಾರ್ಬನ್ ಅಣು ಹೊಂದಿರತಕ್ಕಂಥ ಪೈರುವೇಟ್ ಮತ್ತು ಶಕ್ತಿಯಾಗಿ ಬಿಡುಗಡೆ ಮಾಡ್ತದೆ. ಇನ್ನು ಮೈಟೋಕಾಂಡ್ರಿಯಾದಲ್ಲಿ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಪೈರುವೇಟ್ ಇದು ಕಾರ್ಬನ್ ಡೈಆಕ್ಸೈಡ್ ನೀಡುವ ಶಕ್ತಿ ಆದರೆ ಆಕ್ಸಿಜನ್ ಕೊರತೆಯಲ್ಲಿ ಸ್ನಾಯು ಜೀವಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಬಿಡುಗಡೆ ಆಗ್ತದೆ. ಇನ್ನು ಆಕ್ಸಿಜನ್ ರಹಿತವಾಗಿ ಉಸಿರಾಟ ನಡೆಸ್ತಕ್ಕಂಥ ಈಸ್ಟ್ ಕೋಶಗಳಲ್ಲಿ ಎಥನಾಲ್ ಕಾರ್ಬನ್ ಡೈಆಕ್ಸೈಡ್ ಶಕ್ತಿಯಾಗಿ ಬಿಡುಗಡೆ ಆಗ್ತದೆ. ಸಸ್ಯಗಳಲ್ಲಿ ಉಸಿರಾಟ. ಸಸ್ಯಗಳು ಪತ್ರರಂಧ್ರಗಳು, ಕಾಂಡದ ಮೇಲಿನ ರಂಧ್ರಗಳು ಮತ್ತು ಬೇರುಗಳ ಮೂಲಕ ಅನಿಲಗಳ ವಿನಿಮಯವನ್ನು ನಡೆಸ್ತವೆ.
ಇಲ್ಲಿ ವಿಸರಣೆಯ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ವಿನಿಮಯಗೊಳ್ಳುತ್ತದೆ. ಬಾಹ್ಯ ಪರಿಸ್ಥಿತಿಗಳು ಮತ್ತು ಸಸ್ಯದ ಅವಶ್ಯಕತೆಗಳ ಮೇಲೆ ವಿಸರಣಾ ದರ ಮತ್ತು ದಿಕ್ಕು ಆಧಾರಿತವಾಗಿರುತ್ತದೆ. ದ್ಯುತಿ ಸಂಶ್ಲೇಷಣೆ ನಡೆಯುವ ರಾತ್ರಿ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಬೆಳಗಿನ ಉಸಿರಾಟ ಕ್ರಿಯೆಯ ಸಮಯದಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬಳಕೆಯಾಗುತ್ತದೆ ಮತ್ತು ಆಕ್ಸಿಜನ್ ಬಿಡುಗಡೆಯು ಈ ಸಮಯದಲ್ಲಿ ಪ್ರಮುಖ ಘಟನೆಯಾಗಿದೆ. ಇನ್ನು ಜಲಚರ ಪ್ರಾಣಿಗಳಲ್ಲಿ ಉಸಿರಾಟ. ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ನೀರಿನಲ್ಲಿ ವಿಲೀನಗೊಂಡಿರುವ ಆಕ್ಸಿಜನನ್ನು ಬಳಸಿಕೊಳ್ತಾವು. ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕಿಂತ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಇರುವುದರಿಂದ ಜಲಚರಗಳ ಉಸಿರಾಟ ದರವು ನೆಲಜೀವಿಗಳಿಗಿಂತ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತದೆ. ಮಾನವನಲ್ಲಿ ಉಸಿರಾಟ. ಮಾನವನಲ್ಲಿ ಗಾಳಿಯು ಮೂಗಿನಿಂದ ಗಂಟಲಿನ ಮೂಲಕ ಶ್ವಾಸಕೋಶದೊಳಗೆ ಚಲಿಸುತ್ತದೆ. ಗಂಟಲಿನಲ್ಲಿ ಮೃದುಸ್ಥಿ ಉಂಗುರಗಳಂತಹ ರಚನೆಗಳಿದ್ದು ಇವು ಗಾಳಿಯನ್ನು ಹಾದುಹೋಗುವ ರಚನೆ ಕುಸಿಯದಂತೆ ನೋಡಿಕೊಳ್ತಾವು. ಶ್ವಾಸನಾಳವು ಶ್ವಾಸಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ವಿಭಜನೆ ಹೊಂದಿ ಅಂತಿಮವಾಗಿ ಬಲೂನ್ನಂತಹ ರಚನೆಗಳಾಗಿ ಬದಲಾವಣೆಯಾಗುತ್ತವೆ. ಅವುಗಳನ್ನು ಗಾಳಿಗೂಡುಗಳು ಅಲ್ವಿಯೋಲಾಯಿಗಳಂತ ಕರೆಯುತ್ತಾರೆ. ಅವು ಅನಿಲಗಳ ವಿನಿಮಯಕ್ಕೆ ವಿಶಾಲ ಮೇಲ್ಮೈ ಪ್ರದೇಶವನ್ನು ಒದಗಿಸುವ ಜೊತೆಗೆ ರಕ್ತನಾಳಗಳಿಂದ ಆವರಿಸಲ್ಪಟ್ಟಿರ್ತವೆ. ಗಾಳಿಗೂಡುಗಳು ಗಾಳಿಯಲ್ಲಿನ ಆಕ್ಸಿಜನನ್ನು ರಕ್ತದಲ್ಲಿನ ಹಿಮೋಗ್ಲೋಬಿನ್ ವರ್ಣಕವು ಆಕರ್ಷಿಸಿ ರಕ್ತದ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಪೂರೈಸಲ್ಪಡುತ್ತದೆ. ಉಸಿರಾಟದ ಸಮಯದಲ್ಲಿ ಗಾಳಿಯನ್ನು ಒಳತೆಗೆದುಕೊಂಡು ಹೊರಬಿಡುವ ಶ್ವಾಸಕೋಶಗಳು ಯಾವಾಗಲೂ ಸ್ವಲ್ಪ ಪ್ರಮಾಣದ ಗಾಳಿಯನ್ನು ಉಳಿಸಿಕೊಂಡಿರ್ತವೆ. ಯಾಕಂದರೆ ಆಕ್ಸಿಜನನ್ನು ಹೀರಿಕೊಳ್ಳಲು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಲು ಸಮಯ ಬೇಕಾಗ್ತದೆ. ಇನ್ನು ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಗಳಿಗೆ ಇರತಕ್ಕಂಥ ವ್ಯತ್ಯಾಸ. ಉಚ್ಛ್ವಾಸ ಕ್ರಿಯೆ ಎಂದಾಗ ಗಾಳಿಯನ್ನು ಒಳ ತೆಗೆದುಕೊಳ್ಳುವ ಕ್ರಿಯೆ. ನಿಶ್ವಾಸ ಎಂದಾಗ ಗಾಳಿಯನ್ನು ಹೊರಬಿಡುವ ಕ್ರಿಯೆ. ಉಚ್ಛ್ವಾಸ ಕ್ರಿಯೆಯಲ್ಲಿ ಎದೆಯ ಗಾತ್ರ ದೊಡ್ಡದಾಗುತ್ತದೆ. ನಿಶ್ವಾಸ ಕ್ರಿಯೆಯಲ್ಲಿ ಎದೆಯ ಗಾತ್ರ ಕುಗ್ಗುತ್ತದೆ. ಉಚ್ಛ್ವಾಸ ಕ್ರಿಯೆಯಲ್ಲಿ ಪಕ್ಕೆಲುಬುಗಳು ಮೇಲಕ್ಕೆ ಇರ್ತಾವು. ನಿಶ್ವಾಸ ಕ್ರಿಯೆಯಲ್ಲಿ ಪಕ್ಕೆಲುಬುಗಳು ಕೆಳಗೆ ಬರ್ತಾವು. ಉಚ್ಛ್ವಾಸ ಕ್ರಿಯೆಯಲ್ಲಿ ಹೊಟ್ಟೆಯು ಚಪ್ಪಟೆ ಆಗ್ತದೆ. ನಿಶ್ವಾಸ ಕ್ರಿಯೆಯಲ್ಲಿ ಹೊಟ್ಟೆಯು ಸ್ವಸ್ಥಾನಕ್ಕೆ ಮರಳುತ್ತದೆ. ಇನ್ನು ಸಾಗಾಣಿಕೆ. ಮಾನವನಲ್ಲಿ ರಕ್ತ, ಹೃದಯ ಮತ್ತು ರಕ್ತನಾಳಗಳು ಸಾಗಾಣಿಕಾ ವ್ಯೂಹದ ಘಟಕಗಳಾಗಿರ್ತವೆ. ಆಹಾರ, ಆಕ್ಸಿಜನ್ ಮತ್ತು ತ್ಯಾಜ್ಯ ವಸ್ತುಗಳು ನಮ್ಮ ದೇಹದಲ್ಲಿ ಸಾಗಾಣಿಕೆಗೆ ರಕ್ತವು ದ್ರವರೂಪದಲ್ಲಿ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುವುದು. ರಕ್ತವು ದೇಹದಾದ್ಯಂತ ಚಲಿಸಲು ಹೃದಯವು ರಕ್ತವನ್ನು ಪಂಪ್ ಮಾಡುತ್ತದೆ. ರಕ್ತನಾಳಗಳು ರಕ್ತವನ್ನು ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ತಲುಪಿಸುತ್ತದೆ. ನೆಕ್ಸ್ಟ್ ಬರೋದು ಮಾನವನ ಹೃದಯ. ಮಾನವನ ಹೃದಯದಲ್ಲಿ ಒಟ್ಟಾರೆಯಾಗಿ 4 ಕೋಣೆಗಳಿದ್ದು ಎಡ ಋತುಕರ್ಣ, ಎಡ ಋತುಕಕ್ಷಿ, ಬಲ ಋತುಕರ್ಣ, ಬಲ ಋತುಕಕ್ಷಿ ಇರ್ತಾವೆ. ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕ ಡಯಾಗ್ರಾಮ್ಸನ್ನು ವಿದ್ಯಾರ್ಥಿಗಳು ನೋಡ್ಕೊಳ್ಬೇಕಾಗ್ತಕ್ಕಂಥದ್ದು. ಹೃದಯವು ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದೊಂದಿಗೆ ಮಿಶ್ರಣವಾಗದಂತೆ ತಡೆಯಲು 4 ಕೋಣೆಗಳನ್ನು ಹೊಂದಿರ್ತದೆ. ಈ ರೀತಿಯ ಪ್ರತ್ಯೇಕಿಸುವಿಕೆಯ ದೇಹಕ್ಕೆ ಆಕ್ಸಿಜನ್ ಪೂರೈಕೆಯು ಹೆಚ್ಚು ಸಮರ್ಥವಾಗಿ ಆಗುವಂತೆ ಮಾಡ್ತದೆ. ಇದರಿಂದಾಗಿ ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪಕ್ಷಿಗಳು ಮತ್ತು ಸ್ತನಿಗಳಂತಹ ಪ್ರಾಣಿಗಳು ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿಯನ್ನು ಬಳಕೆ ಮಾಡ್ತವೆ. ಇಂಥ ಪ್ರಾಣಿಗಳನ್ನು ಬಿಸಿ ರಕ್ತ ಪ್ರಾಣಿಗಳಂತ ಕರೆಯಲಾಗ್ತದೆ. ಇನ್ನು ಮೀನುಗಳು ಮತ್ತು ಉಭಯವಾಸಿಗಳಂತಹ ಪ್ರಾಣಿಗಳು ಈ ಉದ್ದೇಶಕ್ಕಾಗಿ ಶಕ್ತಿಯನ್ನು ಬಳಸಿಕೊಳ್ಳುವುದಿಲ್ಲ. ಆದ್ದರಿಂದ ದೇಹದ ಉಷ್ಣತೆಯು ವಾತಾವರಣ ಉಷ್ಣತೆಯ ಮೇಲೆ ಅವಲಂಬಿತವಾಗಿರ್ತವೆ. ಇವುಗಳನ್ನು ಶೀತ ರಕ್ತ ಪ್ರಾಣಿಗಳು ಅಂತ ಕರೆಯಲಾಗ್ತದೆ. ಇನ್ನು ಹೃದಯದ ಪ್ರಮುಖ ಕಾರ್ಯಗಳನ್ನು ನೋಡೋಣ. ಹೃದಯವು ಆಕ್ಸಿಜನ್ ಸಮೃದ್ಧ ರಕ್ತವನ್ನು ದೇಹದ ಭಾಗಗಳಿಗೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಮೃದ್ಧ ರಕ್ತವನ್ನು ಶ್ವಾಸಕೋಶಗಳಿಗೆ ಪಂಪ್ ಮಾಡ್ತದೆ. ಮೇಲಿನ ಹೃತ್ಕರ್ಣಗಳು ಸಂಕೋಚಿಸಿದಾಗ ರಕ್ತವು ಕೆಳಗೆ ಹೃತ್ಕಕ್ಷಿಗಳಿಗೆ ಸಾಗಿಸಲ್ಪಡುತ್ತದೆ. ಹೃತ್ಕಕ್ಷಿಗಳು ಸಂಕೋಚಿಸಿದಾಗ ರಕ್ತವು ದೇಹದ ಭಾಗಗಳು ಮತ್ತು ಶ್ವಾಸಕೋಶಗಳಿಗೆ ಸಾಗಿಸಲ್ಪಡುತ್ತದೆ.
ಹೃತ್ಕಕ್ಷಿಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರುವುದರಿಂದ ಅವು ಹೃತ್ಕರ್ಣಗಳಿಗಿಂತ ದಪ್ಪವಾದ ಸ್ನಾಯುವಿನ ಭಿತ್ತಿಗಳನ್ನು ಹೊಂದಿರ್ತವೆ. ಹೃತ್ಕರ್ಣಗಳು ಅಥವಾ ಹೃತ್ಕಕ್ಷಿಗಳು ಸಂಕೋಚಿಸಿದಾಗ ರಕ್ತವು ಹಿಮ್ಮುಖವಾಗಿ ಹರಿಯದಂತೆ ಕವಾಟಗಳು ನಿಯಂತ್ರಣ ಮಾಡ್ತವೆ. ಇನ್ನು ಇಮ್ಮಡಿ ರಕ್ತ ಪರಿಚಲನೆ. ಇಮ್ಮಡಿ ಅಂದರೆ ರಕ್ತವು ಒಂದು ಸಂಪೂರ್ಣ ಪರಿಚಲನೆಯಲ್ಲಿ 2 ಬಾರಿ ಹೃದಯವನ್ನು ಪ್ರವೇಶಿಸುವುದರಿಂದ ಇದನ್ನು ಇಮ್ಮಡಿ ಪರಿಚಲನೆ ಅಂತ ಕರೆಯಲಾಗ್ತದೆ. ಆಮ್ಲಜನಕ ರಹಿತ ರಕ್ತವು ದೇಹದ ವಿವಿಧ ಭಾಗಗಳಿಂದ ಮೊದಲು ಹೃದಯವನ್ನು ಪ್ರವೇಶಿಸುತ್ತದೆ. ಹೃದಯದಿಂದ ಶ್ವಾಸಕೋಶಕ್ಕೆ ತೆರಳಿ ಅನಿಲ ವಿನಿಮಯ ಮೂಲಕ ರಕ್ತವು ಆಮ್ಲಜನಕ ಸಹಿತವಾಗ್ತದೆ. ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತವು ಪುನಃ ಹೃದಯವನ್ನು ತಲುಪಿ ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಾಣಿಕೆ ಆಗ್ತದೆ. ಮೀನಿನ ದೇಹದಲ್ಲಿ ರಕ್ತವು ಒಂದು ಬಾರಿ ಪರಿಚಲಿಸಲು ಕೇವಲ ಒಮ್ಮೆ ಮಾತ್ರ ಹೃದಯವು ಹಾದುಹೋಗುತ್ತದೆ. ಇದು ಕಶೇರುಕಗಳ ರಕ್ತವು ಪ್ರತಿ ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದುಹೋಗ್ತಕ್ಕಂಥದ್ದು. ಕಶೇರುಕ ಅಂದರೆ ನೀವೆಲ್ಲ ಬರ್ತಕ್ಕಂಥದ್ದು. ಇನ್ನು ರಕ್ತನಾಳಗಳು ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳಗಳಿಗೆ ವಿಂಗಡಣೆ ಮಾಡ್ತವೆ. ಅಂದರೆ ಅಪಧಮನಿ, ಅಭಿಧಮನಿ ಅಂದರೆ ಏನು? ಅಪಧಮನಿ ಅಂದರೆ ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ತಕ್ಕಂಥ ಭಾಗ. ಅಭಿಧಮನಿ ಅಂದಾಗ ವಿಭಿನ್ನ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರ್ತಕ್ಕಂಥ ಭಾಗ. ಅಪಧಮನಿ ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ಅಪಧಮನಿಗಳು ದಪ್ಪದಾದ ಸ್ಥಿತಿಸ್ಥಾಪಕತ್ವ ಹೊಂದಿರತಕ್ಕಂಥ ಭಿತ್ತಿಯನ್ನು ಹೊಂದಿರ್ತವೆ. ಅಭಿಧಮನಿಗಳು ರಕ್ತವು ದೀರ್ಘಕಾಲವರೆಗೆ ಒತ್ತಡದಲ್ಲಿ ಇರುವುದಿಲ್ಲ, ಆದ್ದರಿಂದ ಅವುಗಳು ದಪ್ಪವಾದ ಭಿತ್ತಿಯನ್ನು ಅವಶ್ಯಕತೆ ಇರಲ್ಲ. ಅಪಧಮನಿಗೆ ಕವಾಟಗಳನ್ನು ಹೊಂದಿರುವುದಿಲ್ಲ, ಆದರೆ ಇವು ಕವಾಟಗಳನ್ನು ಹೊಂದಿದ್ದು ರಕ್ತವನ್ನು ಕೇವಲ ಒಂದೇ ದಿಕ್ಕಿನಲ್ಲಿ ಹರಿಯಲು ಬಿಡ್ತಾವೆ. ಅಪಧಮನಿಯು ಒಂದು ಅಂಗಾಂಶವನ್ನು ತಲುಪಿದ ನಂತರ ರಕ್ತವನ್ನು ಪ್ರತಿಯೊಂದು ಜೀವಕೋಶದ ಸಂಪರ್ಕಕ್ಕೆ ತರಲು ಸಣ್ಣ ಸಣ್ಣ ನಾಳಗಳಾಗಿ ವಿಭಜನೆಯಾಗ್ತದೆ. ಅತ್ಯಂತ ಸಣ್ಣ ನಾಳಗಳು ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಹೊಂದಿದ್ದು ಅದನ್ನು ಲೋಮನಾಳ ಅಂತ ಕರೆಯಲಾಗ್ತದೆ. ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯವು ಈ ತೆಳುವಾದ ಭಿತ್ತಿಯ ಮೂಲಕ ನಡೀತದೆ. ನಂತರ ಲೋಮನಾಳಗಳು ಒಟ್ಟಿಗೆ ಸೇರಿ ಅಭಿಧಮನಿಗಳನ್ನು ಉಂಟುಮಾಡ್ತವೆ. ಇನ್ನು ಕಿರುತಟ್ಟೆಗಳ ಕಾರ್ಯ. ಗಾಯಗಳಾದಾಗ ರಕ್ತಸ್ರಾವದಿಂದ ರಕ್ತ ನಷ್ಟವಾಗುವುದನ್ನು ಕಡಿಮೆಗೊಳಿಸುವುದು ಅವಶ್ಯಕ. ಯಾಕಂದರೆ ಈ ಸೋರಿಕೆಯಿಂದ ರಕ್ತ ಒತ್ತಡ ಕಡಿಮೆಯಾಗಿ ಹೃದಯ ಪಂಪಿಂಗ್ ಸಾಮರ್ಥ್ಯ ಕಡಿಮೆ ಆಗ್ತದೆ. ಇದನ್ನು ತಪ್ಪಿಸಲು ರಕ್ತವು ಕಿರುತಟ್ಟೆಗಳನ್ನು ಹೊಂದಿದ್ದು ಇವು ಗಾಯವಾದ ಪ್ರದೇಶಗಳಲ್ಲಿ ರಕ್ತ ಹೆಪ್ಪುಗಟ್ಟುವಂತೆ ಮಾಡಿ ಈ ಸೋರಿಕೆಗಳನ್ನು ನಿಲ್ಲಿಸ್ತದೆ. ದುಗ್ಧರಸ. ದೇಹದ ಅಂಗಾಂಶಗಳಲ್ಲಿನ ಅಂತರ್ಕೋಶೀಯ ಅವಕಾಶಗಳೊಳಗೆ ಇರುವ ವರ್ಣರಹಿತ ದ್ರವ್ಯ ದುಗ್ಧರಸ. ದುಗ್ಧರಸವು ಜೀರ್ಣವಾದ ಮತ್ತು ಕಣ್ಣಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ. ಜೀವಕೋಶದ ಹೊರಗಿರುವ ಅಧಿಕ ಪದಾರ್ಥಗಳನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡ್ತದೆ. ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ. ಸಸ್ಯದ ಎಲ್ಲ ಭಾಗಗಳಿಗೆ ನೀರನ್ನು ತಲುಪಿಸುವ ಕಾರ್ಯವನ್ನು ಜೈಲಮ್ ಅಂಗಾಂಶ ಮಾಡ್ತದೆ. ಈ ಅಂಗಾಂಶದಲ್ಲಿರುವ ನಳಿಕೆಗಳು, ಟ್ರೆಕಿಡ್ಗಳು ಬೇರು, ಕಾಂಡ, ಎಲೆಗಳಲ್ಲಿ ಪರಸ್ಪರ ಸಂಪರ್ಕ ಹೊಂದಿರ್ತದೆ. ಬೇರುಗಳಲ್ಲಿರುವ ಜೀವಕೋಶಗಳು ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸವನ್ನು ಉಂಟುಮಾಡುತ್ತವೆ. ಇದರಿಂದಾಗಿ ಮಣ್ಣಿನಲ್ಲಿರುವ ನೀರು, ಲವಣಗಳು ಬೇರುಗಳನ್ನು ಪ್ರವೇಶ ಮಾಡ್ತವೆ. ಎಲೆಗಳಲ್ಲಿ ಬಾಷ್ಪ ವಿಸರ್ಜನೆಯಿಂದ ಪತ್ರರಂಧ್ರಗಳ ಮೂಲಕ ನಷ್ಟವಾದ ನೀರು ಶೋಷಣವನ್ನು ಉಂಟುಮಾಡುತ್ತದೆ. ಇದು ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆಗೆ ಮತ್ತು ಅವುಗಳ ಮೇಲ್ಮುಖ ಚಲನೆ ಬಲವನ್ನು ಒದಗಿಸುತ್ತದೆ. ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ. ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೀಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರ ಅಂತ ಕರೆಯಲಾಗುತ್ತದೆ. ಇದು ಫ್ಲೋಯಮ್ ಅಂಗಾಂಶದಿಂದ ನಿರ್ವಹಿಸಲ್ಪಡುತ್ತದೆ. ಈ ವಸ್ತುಗಳು ವಿಶೇಷವಾಗಿ ಬೇರುಗಳು, ಹಣ್ಣುಗಳು ಮತ್ತು ಬೀಜಗಳಂಥ ಸಂಗ್ರಹಣಾ ಅಂಗಗಳಿಗೆ ಮತ್ತು ಬೆಳೆಯುತ್ತಿರುವ ಅಂಗಗಳಿಗೆ ಪೂರೈಸಲ್ಪಡ್ತವೆ. ಆಹಾರ ಮತ್ತು ಇತರ ವಸ್ತುಗಳ ಸ್ಥಾನಾಂತರವು ಜರಡಿನಾಳ ಪಾರ್ಶ್ವ ಸಂಘಾತ ಜೀವಕೋಶಗಳಿಂದ ನಿಯಂತ್ರಣ ಆಗ್ತವೆ. ವಸ್ತು ಸ್ಥಾನಾಂತರದಲ್ಲಿ ಶಕ್ತಿ ಬಳಕೆಯಾಗುವುದರಿಂದ ಇದನ್ನು ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಕರಿತೇವೆ. ವಸ್ತು ಸ್ಥಾನಾಂತರವು ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನಡೀತಕ್ಕಂಥದ್ದು.
ಸಸ್ಯಗಳಲ್ಲಿ ನೀರು ಮತ್ತು ಆಹಾರ ಸಾಗಾಣಿಕೆ ವಿಧಾನ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನಂದರೆ, ಈಗ ನೀರಿನ ಸಾಗಾಣಿಕೆ ಆಹಾರ ಸಾಗಾಣಿಕೆ ಅಂದಾಗ ಜೈಲಮ್ ಅಂಗಾಂಶ ಈ ಕಾರ್ಯವನ್ನು ನಿರ್ವಹಿಸಿದರೆ ಫ್ಲೋಯಮ್ ಅಂಗಾಂಶ ಈ ಕಾರ್ಯವನ್ನು ನಿರ್ವಹಿಸ್ತದೆ. ಇನ್ನು ಬಾಷ್ಪ ವಿಸರ್ಜನೆಯಿಂದ ಉಂಟಾದ ಶೋಷಣೆಯಿಂದ ನೀರು ಸಾಗಿಸಲ್ಪಡ್ತದೆ. ಇದು ಅಭಿಸರಣ ಒತ್ತಡದಿಂದ ಆಹಾರವನ್ನು ಸಾಗಿಸ್ತದೆ. ಇನ್ನು ನೀರಿನ ಸಾಗಾಣಿಕೆಯಲ್ಲಿ ಶಕ್ತಿಯು ಬಳಕೆ ಆಗುವುದಿಲ್ಲ, ಆಹಾರ ಸಾಗಾಣಿಕೆಯಲ್ಲಿ ಶಕ್ತಿ ಬಳಕೆ ಆಗ್ತದೆ. ಇನ್ನು ನೀರಿನ ಚಲನೆ ಏಕಮುಖವಾಗಿರ್ತದೆ. ಆಹಾರ ಸಾಗಾಣಿಕೆ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕಿನಲ್ಲಿ ನಡೀತದೆ. ಇನ್ನು ಕೊನೆಯ ಜೀವಕ್ರಿಯೆ ವಿಸರ್ಜನೆ. ದೇಹದಲ್ಲಿ ಚಯಾಪಚಯ ಕ್ರಿಯೆಯಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಹಾನಿಕಾರಕ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕ್ತಕ್ಕಂಥ ಜೈವಿಕ ಪ್ರಕ್ರಿಯೆಗಳನ್ನು ವಿಸರ್ಜನೆ ಅಂತ ಕರೆಯಲಾಗ್ತದೆ. ಏಕಕೋಶ ಜೀವಿಗಳು ತಮ್ಮ ದೇಹದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ತ್ಯಾಜ್ಯಗಳನ್ನು ಸುತ್ತಲಿನ ನೀರಿಗೆ ಸರಳ ವಿಸರ್ಜನೆಯಿಂದ ಹೊರಹಾಕ್ತಾವು. ಮಾನವರಲ್ಲಿ ಈ ತ್ಯಾಜ್ಯಗಳು ವಿಸರ್ಜನಾಂಗ ವ್ಯೂಹ ಎಂಬ ವ್ಯವಸ್ಥೆಯನ್ನು ಹೊಂದಿರ್ತದೆ. ಪ್ರಾಣಿಗಳ ದೇಹದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ನೈಟ್ರೋಜನ್ ತ್ಯಾಜ್ಯ ಯೂರಿಯಾ, ಯೂರಿಕ್ ಆಮ್ಲ, ಅಮೋನಿಯಾ ರೂಪದಲ್ಲಿ ಇರ್ತದೆ. ಇನ್ನು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಾನವನ ವಿಸರ್ಜನಾಂಗ ವ್ಯೂಹ. ಒಂದು ಜೊತೆ ಮೂತ್ರಪಿಂಡ ಹೊಂದಿರ್ತದೆ, ಮೂತ್ರನಾಳ ಒಂದು ಜೊತೆ ಇರ್ತದೆ, ಮೂತ್ರಕೋಶ, ಮೂತ್ರದ್ವಾರ. ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ. ಮಾನವನ ವಿಸರ್ಜನಾಂಗ ವ್ಯೂಹವು ಒಂದು ಜೊತೆ ಮೂತ್ರಪಿಂಡಗಳು, ಒಂದು ಜೊತೆ ಮೂತ್ರನಾಳಗಳು ಮತ್ತು ಒಂದು ಮೂತ್ರಕೋಶ ಮತ್ತು ಒಂದು ಮೂತ್ರದ್ವಾರವನ್ನು ಒಳಗೊಂಡಿರುತ್ತದೆ. ಮೂತ್ರವು ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾಗಿ ಮೂತ್ರನಾಳಗಳ ಮೂಲಕ ಹರಿದು ಮೂತ್ರದ್ವಾರದ ಮೂಲಕ ವಿಸರ್ಜನೆಯಾಗುವವರೆಗೆ ಮೂತ್ರಕೋಶದಲ್ಲಿ ಸಂಗ್ರಹವಾಗ್ತದೆ. ಮೂತ್ರಪಿಂಡಗಳಲ್ಲಿರುವ ಅಸಂಖ್ಯಾತ ನೆಫ್ರಾನ್ಗಳೆಂಬ ಅತಿ ಸೂಕ್ಷ್ಮ ರಚನೆಗಳು ಮೂತ್ರ ಉತ್ಪಾದನೆಯ ಘಟಕಗಳಾಗಿರ್ತವು. ನೆಫ್ರಾನ್ನ ರಚನೆ. ನೆಫ್ರಾನ್ಗಳು ಬೌಮನ್ ಆಲಿಕೆ ಎಂಬ ಬಟ್ಟಲಿನಾಕಾರದ ರಚನೆಯನ್ನು ಹೊಂದಿದ್ದು ಅದರಲ್ಲಿ ಗ್ಲಾಮರುಲಸ್ ಎಂದು ಕರೆಯಲ್ಪಡ್ತಕ್ಕಂಥ ಲೋಮನಾಳ ಗುಂಪು ಇರ್ತದೆ. ಆಲಿಕೆಯಿಂದ ಉದ್ದನೆಯ ನುಲಿಕೆ ನಾಳವನ್ನು ಹೊಂದಿದ್ದು ಅದು ಸಂಗ್ರಹನಾಳಕ್ಕೆ ಸಂಪರ್ಕವನ್ನು ಹೊಂದಿರ್ತದೆ. ಮೂತ್ರ ಉತ್ಪಾದನೆಯು 3 ಹಂತಗಳು ನಡೀತದೆ. ಗ್ಲಾಮರುಲಸ್ ಸೋಸುವಿಕೆ, ವ್ಯತ್ಯಸ್ತ ಮರುಹೀರಿಕೆ, ನಳಿಕಾಸ್ರಾವಿಕೆ. ರಕ್ತದ ಒತ್ತಡದಿಂದ ಗ್ಲಾಮರುಲಸ್ನಲ್ಲಿ ರಕ್ತ ಸೋಸಲ್ಪಡ್ತದೆ. ಇದರಲ್ಲಿ ತ್ಯಾಜ್ಯ ಘಟಕಗಳ ಜೊತೆಗೆ ಗ್ಲೂಕೋಸ್, ಅಮೈನೋ ಆಮ್ಲಗಳು ಮತ್ತು ನೀರಿನಂಥ ಉಪಯುಕ್ತ ಪದಾರ್ಥಗಳು ಇರ್ತವು. ಇನ್ನು ವ್ಯತ್ಯಸ್ತ ಮರುಹೀರಿಕೆ, ಶೋಧಿಸಲ್ಪಟ್ಟ ದ್ರವದಲ್ಲಿರುವ ಉಪಯುಕ್ತ ಪದಾರ್ಥಗಳು ನುಲಿಕೆ ನಾಳಕ್ಕೆ ಮರುಹೀರಲ್ಪಡ್ತವು. ಇನ್ನು ನಳಿಕಾಸ್ರಾವಿಕೆ, ನುಲಿಕೆ ನಾಳದಿಂದ ಸಂಗ್ರಹನಾಳ ಸೇರುವ ದ್ರವವು ಮೂತ್ರ ಎನಿಸಿಕೊಳ್ಳುತ್ತದೆ. ಮೂತ್ರದ ಸಾರತೆಯನ್ನು ಕಡಿಮೆ ಮಾಡಲು ಸಂಗ್ರಾಹಕ ನಾಳವು ಮೂತ್ರಕ್ಕೆ ನೀರನ್ನು ಸೇರಿಸುತ್ತದೆ. ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣವು ದೇಹದಲ್ಲಿ ನೀರಿನ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ದೇಹದಲ್ಲಿ ಅಧಿಕ ಪ್ರಮಾಣದ ನೀರಿದ್ದಾಗ ಹೆಚ್ಚಿನ ಪ್ರಮಾಣದ ಮೂತ್ರ ವಿಸರ್ಜಿಸಲ್ಪಡುತ್ತದೆ. ದೇಹದಲ್ಲಿ ನೀರಿನ ಕೊರತೆ ಇದ್ದಾಗ ನೆಫ್ರಾನ್ಗಳಲ್ಲಿ ನೀರು ಮರುಹೀರಿಕೆಯಾಗಿ ಪ್ರಬಲ ಮೂತ್ರ ವಿಸರ್ಜಿಸಲ್ಪಡುತ್ತದೆ. ಇನ್ನು ಸಸ್ಯಗಳಲ್ಲಿ ವಿಸರ್ಜನೆ. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು. ಎಲೆಗಳ ಉದುರುವಿಕೆಯಿಂದ ಅವುಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳು ಹೊರಹಾಕಲ್ಪಡ್ತವು. ಜೈಲಮ್ಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳನ್ನು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಹೊರಹಾಕ್ತವು. ತೊಗಟೆಯನ್ನು ಕಳಚಿಕೊಳ್ಳುವುದರ ಮೂಲಕ ಹೊರಹಾಕ್ತವು. ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜನೆ ಮಾಡ್ತವು. ಪ್ರಾಣಿಗಳಿಗೆ ಹೋಲಿಸಿದರೆ ಸಸ್ಯಗಳಿಗೆ ಶಕ್ತಿಯ ಅಗತ್ಯತೆ ತುಂಬ ಕಡಿಮೆ. ಯಾಕಂದರೆ
ಸಸ್ಯಗಳು ಸ್ಥಿರವಾಗಿರ್ತಾವೆ ಮತ್ತು ಅವು ತಮ್ಮ ಆಹಾರಕ್ಕಾಗಿ ಬೇರೆಡೆಗೆ ಚಲಿಸಲು ಅಗತ್ಯವಿರುವುದಿಲ್ಲ. ಆದರೆ ಪ್ರಾಣಿಗಳು ಆಶ್ರಯ, ಆಹಾರ ಮತ್ತು ಸಂತಾನೋತ್ಪತ್ತಿಗಾಗಿ ಚಲನಶೀಲವಾಗಿರ್ತವೆ. ಸಸ್ಯಗಳಲ್ಲಿನ ಬಹುಪಾಲು ಕೋಶಗಳು ನಿರ್ಜೀವ ಕೋಶಗಳಿಂದ ಆಗಿರ್ತವೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಸಂಪೂರ್ಣವಾದ ನೋಟ್ಸು. ವಿದ್ಯಾರ್ಥಿಗಳಿಗೆ ಇವ್ರಿಗೆ ಸಂಬಂಧಿಸಿದಂತೆ ಏನಾದ್ರು ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು